ಸರಿಯಾಗಿ ನಿಭಾಯಿಸಿ ಬಿಟ್ಟರೆ ಜಗತ್ತು ತನ್ನ ತಾನೇನೇ ಒಳ್ಳೆಯದರ ಕಡೆ ಹೋಗುತ್ತೆ. ಯಾವಾಗ ನಮ್ಮ ಪಾತ್ರಗಳನ್ನು ನಾವು ಮರಿತೀವಲ್ಲ, ಮರೆತಾಗ ನಮಗೆ ದುಃಖ ಭಾಳಾಗತ್ತೆ. ಭಗವಂತ ಈ ಭೂಮಿಗೆ ನಮ್ಮನ್ನು ಕಳಿಸಿದಾಗ ಪ್ರಾಣಿಗಳ ರೂಪದಲ್ಲಿ ನಮ್ಮನ್ನು ಕಳಿಸ್ದ, ಪ್ರಕೃತಿಯ ರೂಪದಲ್ಲಿ ಮರ ಗಿಡಗಳನ್ನು ಕಳಿಸ್ದ. ಸ್ವಲ್ಪ ಸೌಂಡ್ ಸರಿ ಮಾಡತ್ತಮ್ಮ, ಬೇಯಿಸ್ಕೊಡು. ಪ್ರಾಣಿಗಳ ರೂಪದಲ್ಲಿ ನಮ್ಮನ್ನು ಕಳಿಸ್ದ, ಪ್ರಕೃತಿಯ ರೂಪದಲ್ಲಿ ಮರ ಗಿಡಗಳನ್ನು ಕಳಿಸ್ದ. ನೀನು ಬದುಕಬೇಕು ಅಂತ ಹೇಳಿ ಕುಡಿಲಿಕ್ಕೆ ಪರಿಶುದ್ಧವಾಗಿರುವಂತಹ ನೀರನ್ನು ಕೊಟ್ಟ. ಅಷ್ಟೇ ಅಲ್ಲ, ಬರೀ ನೀರು ಕುಡಿದ್ರೆ ಸಾಲಂಗಿಲ್ಲ. ಈ ಮನುಷ್ಯನಿಗೆ ಪಂಚ ಇಂದ್ರಿಯಗಳು ಅಂತದವು. ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಆಹಾರ, ಬದುಕಲಿಕ್ಕೆ ಆಹಾರ, ವಿಹಾರ, ನೋಟ ಇವೆಲ್ಲ ಬೇಕಲ್ಲ. ಅದಕ್ಕಾಗಿ ಉತ್ತಮವಾಗಿರುವಂತಹ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ, ಬೆಳೀಲಿಕ್ಕೆ ಒಳ್ಳೆ ಭೂಮಿಯನ್ನು ಕೊಟ್ಟ. ಆ ಭೂಮಿಯ ಮೇಲೆ ಹಲವಾರು ಗಿಡಗಳನ್ನು ಕೊಟ್ಟ. ಆ ಗಿಡಗಳಲ್ಲಿ ನಾನಾ ಜಾತಿಗಳನ್ನು ಕೊಟ್ಟ. ಒಂದೊಂದು ಜಾತಿಯ ಗಿಡ ಒಂದೊಂದಕ್ಕೆ ಔಷಧಿಯಾಗಿ ಬರುವಂಗೆ ಕೊಟ್ಟ. ಭೂಮಿಯ ಮೇಲೆ ಇರುವಂಥ ಎಲ್ಲ ಗಿಡಗಳೂ ಸಹ ಔಷಧಿಗೆ ಬರುವಂಥದ್ದು ಅನ್ನುವಂಥದ್ದನ್ನು ನಾನು ಹೇಳಕತ್ತಿಲ್ಲ, ಉಪನಿಷತ್ತಿನೊಳಗೆ ಹೇಳ್ತಾರೆ. ಹಾಗಾದರೆ ಈ ಭೂಮಿಯ ಮೇಲೆ ನಾವು ಬಂದ್ವಲ್ಲ, ಭೂಮಿಯ ಮೇಲೆ ಬಂದ ಮೇಲೆ ನಮ್ಮನ್ನ ಕುಂದ್ರಿಸಿ ಯಾಕೆ ಪುರಾಣ ಹೇಳಕತ್ರು, ಪ್ರವಚನ ಹೇಳಕತ್ರು? ಬ್ಯಾರೆದಾರಿಗೆ ಇಲ್ಲಿವರೆಗೂ ಹೇಳೇ ಇಲ್ಲಲ್ರಿ. ನೋಡ್ರಿ, ಅದ್ರ ಪಾಡಿಗೆ ಅದು ಮಕ್ಕೊಂತು. ಏನಾರ ಚಿಂತೆ ಐತಿ ನೋಡೋದಕ್ಕೆ. ಅದಕ್ಕೇನು ಪುರಾಣ ಬೇಕಾ, ಪುಣ್ಯಕತೆ ಬೇಕಾ? ಏನಿಲ್ಲ. ಮಾಲಕ 2 ಹೊತ್ತು ಬೇಕಾದ್ರೆ 3 ಹೊತ್ತು ಬೇಡ, 2 ಹೊತ್ತು ನಿಯತ್ತಿಂದ ಹಾಕಿದ್ದಕ್ಕೆ ಅಲ್ಲೇ ಮಗ್ಲು ಬಂದು ಮಕ್ಕೊಂಡೈತಿ. ಅದ್ರ ಮಾಲಕ ಯಾರು ಅದಾರ ಅಲ್ಲಿ ಮಗ್ಲ? ಹೌದಲ್ಕ? ಯಾರು ಕೈ ಎತ್ತಿರಿ ಅದ್ರ ಮಾಲಕರು? ನಾನು ನೋಡ ಕೈ ಎತ್ತಿಲ್ಲ ನೋಡ. ಅದ್ರ ಮಾಲಕರ ಅಲ್ಲಿ ಅದಾರ ಅಂತ ಹೇಳಿ ಅದಕ್ಕೆ ಗೊತ್ತೈತಿ. ಎಷ್ಟು ನಂಬಿಕೆ ನೋಡ್ರಿ ಅದಕ್ಕೆ. ನಾಯಿಗಿರಿ ನಿಯತ್ತು ಈ ಮನುಷ್ಯನಿಗಿಲ್ಲಲ್ಲ. ನಾಯಿಗಿರಿ ನಿಯತ್ತು ಈ ಮನುಷ್ಯನಿಗಿಲ್ಲ. ಅದಕ್ಕೆ ಗೊತ್ತದ. ಇವತ್ತಿಗೂ ಈ ಪ್ರಪಂಚದೊಳಗ ಮನುಷ್ಯರಿಗೆ ಮಾತ್ರ ಬೋಧನೆಗಳನ್ನು ಮಾಡ್ಯಾರೆ ಹೊರತಾಗಿ ಇವೇನು ಮಾತಾಡಕ್ಕೆ ಬರೋ ಪ್ರಾಣಿ ಬಿಟ್ಟು ಉಳಿದ ಪ್ರಾಣಿಗಳಿಗೆ ಯಾವತ್ತೂ ಬೋಧನೆಯನ್ನು ಮಾಡಿಲ್ಲ. ಈ ಗಿಡ, ಮರ, ನೀರು, ಸೌಂಡು ಗಿಡ, ಮರ, ಬಳ್ಳಿ, ಕಾಡಿನೊಳಗಿರುವಂಥ ಯಾವ ಪ್ರಾಣಿಗಳನ್ನಾದರೂ ಕರೆದುಕೊಂಡು ಒಂದು ದಿವಸ ಆದರೂ ಪುರಾಣ ಪುಣ್ಯಕಥೆಗಳನ್ನು ಹೇಳಿದ್ದು ನೀವು ಕೇಳಿರೇನ್ರಿ? ಮನುಷ್ಯರಿಗೆ ಯಾಕೆ ಹೇಳ್ತಾರ? ಏನು ಸೌಂಡ್ ಕೊಡ್ಬೇಕಾಗಿಲ್ಲ ತಮ್ಮ. ನನಗೆ ನೋಡ್ಗೋ, ಇದು ಒದರಬಾರ್ದಷ್ಟೆ. ಅಲ್ಲಿ ನಾ ಒದರಾಕತ್ತೀನಿ ಕರೆ, ನಿಂದ ಸೌಂಡ್ ಬರಬಾರ್ದಷ್ಟೆ. ನೋಡ್ರಿ, ಟ್ರ್ಯಾಕ್ ಎತ್ತಗಾರ ಹೋದ್ರೆ ಹಿಂಗೆ ಜೀವನದೊಳಗೂ ನಾವು ಹೋಗೋ ದಾರಿ ಸುಲಲಿತ ಇತ್ತು ಅಂತಂದ್ರೆ ಎಲ್ಲವೂ ಬಹಳ ಸರಳ. ಒಂದು ಸಾರಿ ಅತ್ತಾಗಿತ್ತಾಗ ಹೋತು ಅಂತಂದ್ರೆ ಮನುಷ್ಯನ ಜೀವನ ಅಷ್ಟೇ ಅಲ್ಲ, ಎಲ್ಲರ ಜೀವನ ಅಲ್ಲೋಲ ಕಲ್ಲೋಲ. ಮನುಷ್ಯರಿಗೆ ಮಾತ್ರ ಪುರಾಣ ಹೇಳೋದು, ಹೌದಲ್ಲ? ಯಾವ ಪ್ರಾಣಿಗಳಿಗೂ ಇವತ್ತಿಗೂ ಎಲ್ಲಿ ವೇದ ಉಪನಿಷತ್ತುಗಳನ್ನು, ಶಾಲೆಗಳನ್ನು ತೆರೆದಿರೋದು ನೋಡಿರ ನೀವು ಎಲ್ಲರ? ಇಲ್ಲ, ಈ ಮನುಷ್ಯನಿಗೆ ಮಾತ್ರ ಹೇಳೋದು. ಹಾಗಾದರೆ ನಾವೆಲ್ಲರೂ ಈ ಬದುಕಿನೊಳಗೆ ತಪ್ಪಿದ್ದಕ್ಕಾಗಿ ಅಲ್ಲವೇ ನಮಗೆಲ್ಲರಿಗೂ ಪುರಾಣ? ನಾವೆಲ್ಲರೂ ಈ ಬದುಕಿನೊಳಗೆ ತಪ್ಪು ಹೆಚ್ಚಿ ಇಟ್ಟಿದ್ದಕ್ಕಾಗಿಯೇ ಅಲ್ಲವೇ ಇಷ್ಟೆಲ್ಲ ಕ್ರಮಗಳು ನಡೆಯೋದು? ಹಾಗಾದರೆ ನಾವು ಎಲ್ಲೆಲ್ಲಿ ತಪ್ಪೇವ್ರಿ ಅಜ್ಜಾರ? ಹೆಂಗೆ ತಪ್ಪೇವ್ರಿ ಅಜ್ಜಾರ? ತಪ್ಪಿರುವ ಹೆಜ್ಜೆಗಳನ್ನು ಮತ್ತೆ ಸರಿಪಡಿಸ್ಕೊಳ್ಳೋದು ಹೇಗೆ ರೀ ಅಂತ ನಮ್ಮನ್ನೇ ನಾವು ಪ್ರಶ್ನೆಯನ್ನು ಹಾಕ್ಕೊಂಡಾಗ ಅದಕ್ಕೆ ಹಲವಾರು ರೂಪಗಳನ್ನು ನಾವು ಕಾಣ್ತೇವೆ. ಒಂದು ಸಾರಿ ಇದನ್ನು ತಿಳ್ಕೊಳ್ಬೇಕು ನೀವೆಲ್ಲರೂ. ಭಾಳ ಜನ ಇಲ್ಲಿ ತಾಯಂದ್ರೆ ಬಂದಿರಿ, ಯುವತಿಯರು ಬಂದಿರಿ, ಯುವಕರು ಬಂದಿರಿ. ನಿಮ್ಮನ್ನು ನೋಡಿದ ಮೇಲೆ ನನಗೆ ಹೇಳಕ್ಕೆ ಅನಿಸ್ತು, ಒಂದು ಘಟನೆ ನೆನಪಾತು. ನಾನು ಕಣ್ಣಾರೆ ಕಂಡಿರುವಂಥ ಘಟನೆ. ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ, ಗುರುಕುಲದಲ್ಲಿದ್ದಂಥ ಸಂದರ್ಭದೊಳಗೆ ಮೈಸೂರಿನೊಳಗಡೆ ಸರಿಸುಮಾರು ಒಂದು
10 ವರ್ಷದ ಹಿಂದೆ ಹೇಳಕತ್ತಿದ್ದು ನಾನಿದು. 10 ವರ್ಷದ ಹಿಂದೆ ಈ ಕಾಯಿನ್ ಬೂತ್ ಅಂತಿದ್ದು ಗೊತ್ತ ನಿಮಗೆ? ಕಾಯಿನ್ ಬೂತ್ ಈಗಿನ ಅವ್ರಿಗೆ ಗೊತ್ತಾಗತ್ತೆ ಇಲ್ಲ. ಕಾಯಿನ್ ಬೂತ್ ₹1 ಹಿಂಗೆ ಹಾಕಿ ಮಾತಾಡೋದಿತ್ತು. ಅದು ಹೆಂಗಂದ್ರೆ 1 ನಿಮಿಷದ್ದು. 1 ನಿಮಿಷ ಹಾಕಿ ಮಾತಾಡೋದ್ರೊಳಗೆ ಬೆರಕ್ಯಾರ ಹೆಂಗಂದ್ರೆ 1 ನಿಮಿಷಕ್ಕಿಂತ ಮೊದಲಾಗಿತ್ತು ಅಂತಂದ್ರೆ ಅದನ್ನು ಇಟ್ಟುಬಿಟ್ರೆ ಮತ್ತೆ ₹1 ಹೊಳಿ ಬರುತ್ತಿತ್ತು. ಅದು ಹಂಗೆ ಹಾಸ್ಟೆಲ್ ಒಳಗಡೆ ಏನು ಮಾಡ್ತಿದ್ರು ಅಂತಂದ್ರೆ ಅದನ್ನ ಇಡ್ತಿದ್ದು ಆ ಒಂದು ಮಠದ ಆವರಣದೊಳಗೆ ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ನಲ್ಲಿ ಏನಾಗಿತ್ತು ಅಂತಂದ್ರೆ ಸರಿಸುಮಾರು ಒಂದು 4:30 ಸಮಯ, ಸಾಯಂಕಾಲ 4:30 ಸಮಯ ಒಂದಿಷ್ಟು ಹಂಗೆ ಹೊರಗಡೆ ತಿರುಗಾಡ್ಕೊಂಡು ಬರೋಣ ಅಂತೇಳಿ ಮಠದ ಆವರಣದೊಳಗೆ ತಿರುಗಾಡಿಕೊಂಡು ಅಲ್ಲೇನು ಹೆಣ್ಣು ಮಕ್ಕಳ ವಸತಿ ಶಾಲೆ ಇತ್ತು. ಅದರ ಪಕ್ಕದಲ್ಲಿ ನಾನು ಹಾಸಿ ಬರಾಕತ್ತಿದ್ದೆ. ಬಹಳ ಪರಿಚಯ ಇತ್ತು ನನಗೆ, ಆ ಹೆಣ್ಣು ಮಗಳ ಬಹಳ ಪರಿಚಯ ಇತ್ತು. ಆವಾಗ ಆ ಹೆಣ್ಣು ಮಗಳು ಫೋನು, ಅದೇನೋ ಕಾಯಿನ್ ಬೂತ್ ಕೈಯಾಗ ಫೋನ್ ಇರ್ತತ್ತಲ್ಲ, ಅದನ್ನ ಹಿಂಗೆ ಹಿಡ್ಕೊಂಡು ಕಾಯಿನ್ ಹಾಕಿದ್ಲು, ಮಾತಾಡಕ್ಕೆ ಪ್ರಾರಂಭ ಮಾಡಿದ್ಲು. ದುಃಖ ಉಮ್ಮಳಿಸಿ ಬರಾಕತ್ತತಿ. ಎಷ್ಟು ಉಮ್ಮಳಿಸಿ ಬರಾಕತ್ತತಿ ಅಂತಂದ್ರೆ ದುಃಖಿಸಿ 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 ಅಳಕತ್ತಾಳ. ಓ ಈ ಹೆಣ್ಣು ಮಗಳಿಗೆ ಏನಾಗಿರ್ಬೋದು ಅಂತ ನನಗೆ ಒಂದಿಷ್ಟು ನನ್ನ ಕಾಲು ಹಿಂಗೆ ಮುಂದೆ ಹೊಂಟಿದ್ದು ಅಲ್ಲೇ ನಿಂತು. ಬೇರೆ ಯಾರಾದರೂ ಆಗಿದ್ರೆ ನಾನು ನಿಂದಿರ್ತಿದ್ದಿಲ್ಲ. ಯಾವಾಗ ಆಕಿ ಫೋನ್ ಹಿಡ್ಕೊಂಡು ಆ ಕಾಯಿನ್ ಬೂತ್ ಫೋನ್ ಹಿಡ್ಕೊಂಡು ಹಿಂಗೆ ಅಳಕತ್ತಿದ್ಲಲ್ಲ, ಅಳು ಹೊತ್ನ್ಯಾಗ ಅವ್ರ ಮನೆಯವರು ನನಗೆ ಪರಿಚಯ ಇತ್ತು. ದುಃಖಿಸಿ ದುಃಖಿಸಿ ಅಳಕತ್ತಿದ್ಲು. ಆಕೆಗೆ ಏನಾದರೂ ಕಷ್ಟ ಆಗಿರ್ಬೋದು, ಅವ್ರ ತಂದೆ ತಾಯಿಗಳ ಜೊತೆ ಮಾತಾಡ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವಳು ಅವರ ತಂದೆ ತಾಯಿಗಳ ಜೊತೆ ಮಾತಾಡ್ತಾ ಇರಲಿಲ್ಲ. ಯಾರ ಜೊತೆ ಮಾತಾಡಕತ್ತಿದ್ಲು ಅಂತಂದ್ರೆ ಅವಳ ದುಃಖ ಉಮ್ಮಳಿಸಿ 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 ಹೊರಗೆ ಮಾತು ಒಂದೇ ಬರ್ತಿತ್ತು. ಏನಂತಂದ್ರೆ ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ. ಒಂದೇ ಮಾತು, ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ. ಪರಿಚಯ ಆಗಿದ್ದು, ಪರಿಚಯ ಆಗಿ ಆ ಹೆಣ್ಣು ಮಗಳು ಹೇಳಕತ್ತಾಳ, ನಿನ್ನ ಬಿಟ್ರೆ ನನಗೆ ಬದುಕಾಗಂಗಿಲ್ಲ, ನಾ ಸಾಯ್ತೀನಿ. ಈ ಮಾತು ಬಿಟ್ಟು ಒಂದು ಮಾತನು ಆಕಿ ಬಾಯಿ ಒಳಗೆ ಬರುವಲ್ದು. 1 ಕಾಯಿನ್ ಹೋಗಿತ್ತು, 2 ಕಾಯಿನ್ ಹೋಗಿತ್ತು, 3 ಕಾಯಿನ್ ಹೋಗಿತ್ತು. ಸರಿಸುಮಾರು ಒಂದು 30-40 ಕಾಯಿನ್ ಹಾಕಿ ಮಾತಾಡಿದ್ರೆ ಅವ್ರು ಮಾತಾಡುವಂಥ ಆ ಒಂದು ಮಾತುಗಳು ಹೇಗಿದ್ವು ಅಂತಂದ್ರೆ, ನಿನ್ನ ಬಿಟ್ಟರೆ ಪ್ರಪಂಚ ಇಲ್ಲ, ನೀನೇ ಸರ್ವಸ್ವ, ನಿನ್ನಿಂದಲೇ ಎಲ್ಲ, ನನ್ನ ಜೀವನ ಏನಿದ್ರು ನಿನ್ನ ಕೈಯಾಗ ಐತಿ, ನೀ ಸಿಗಲಿಲ್ಲ ಅಂದ್ರೆ ಸಾಯ್ತೀನಿ. ತತ್ಕ್ಷಣದೊಳಗೆ ನಾನು ತಿರುಗಿಕೊಂಡು ಅವಳು ಎದುರಿಗೆ ಇನ್ನೇನು ಹೋಗಬೇಕು ಅನ್ನೋದ್ರೊಳಗೆ ಆಕಿ ಕಾಯಿನ್ ಅದು ಅನಿಸುತ್ತೆ, ₹1 ಕಾಯಿನ್ಸ್ ಅದು ಅನಿಸುತ್ತೆ. ಆಕಿ ಹಿಂಗೆ ಫೋನ್ ಇಡಬೇಕು, ನಾನು ನೋಡಬೇಕು. ನೋಡಿದಾಗ ದಿಗ್ಭ್ರಮೆ ಆಗಿಬಿಟ್ಲು. ಆವಾಗ ಆಕಿ ಒಂದು ಹೆಜ್ಜೆ ಮುಂದಿಟ್ಟು ಬಂದು, ಅಜ್ಜರ ನೀವೇನಾರ ಚಾಡಿಗಿಡಿ ಹೇಳುವಂಥ ಪ್ರಮೇಯ ಮಾಡಿಗಿಡೀರಿ. ಆವಾಗ ನಾನು ಆ ಹುಡುಗಿಗೆ ಹೇಳಿದೆ, ಆ ಹೆಣ್ಣು ಮಗಳಿಗೆ ಹೇಳಿದೆ, ಅಮ್ಮ ನೀ ಏನು ತಿಳ್ಕೊಳ್ಬೇಡ, ನೀ ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಬಾ ಇಲ್ಲಿ ನೀ ಏನು ಈಗ ಮಾತಾಡ್ತಾ ಇದ್ದಿಲ್ಲ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ನಿನಗೆ ಮಾತ್ರ ಪರಿಚಯ. ಎಷ್ಟು ದಿನದಿಂದ ಪರಿಚಯ ಆಗಿದೆ? 3 ತಿಂಗಳಾತ್ರಿ ಗುರುಗಳು, 3 ತಿಂಗಳು. ಬರೀ 3 ತಿಂಗಳು ಪರಿಚಯ ಆಗಿರುವಂಥ ಹುಡುಗನನ್ನು ಬಿಟ್ಟು ಇರೋಕ್ಕಾಗವಲ್ದಂತ ನೀ ಅಂತೀಯಲ್ಲ, ಒಪ್ಕೊಳ್ತೇನೆ. ಒಂದು ನನ್ನ ಮಾತು ಕೇಳ್ತೀಯ? ನಾನು ನಿನ್ನ ತಂದೆ ತಾಯಿಗೆ ಏನೂ ಹೇಳಂಗಿಲ್ಲ, ನಿನ್ನ ತಂದೆ ತಾಯಿಗಳಿಗೆ ಯಾವ ವಿಷಯವನ್ನು ಮುಟ್ಸಂಗಿಲ್ಲ, ನೀನಿಲ್ಲಿ ಮಾತಾಡಿರುವಂಥ ವಿಷಯವನ್ನು ನಾನು ಅವ್ರಿಗೆ ಹೇಳಂಗಿಲ್ಲ. ನೀವು ಒಂದೇ ಒಂದು ಕೆಲಸ ಮಾಡು, ಬರೀ 3 ತಿಂಗಳ ಅವನ ಪರಿಚಯ ಆಗಿದ್ದಕ್ಕೆ ತಂದೆ ತಾಯಿಗಳನ್ನು ಬದಿಗೆ ಇಟ್ಟು, ತಂದೆ ತಾಯಿಗಳು ನಿನ್ನ ಜೀವನವನ್ನು ರೂಪಿಸಿ ನಿನಗಾಗಿ ನಂಬಿಕೆಯನ್ನಿಟ್ಟು ಒಂದು ಹಾಸ್ಟೆಲ್ ಒಳಗೆ ನಿನ್ನ ಓದ್ಸಾಕ ಕಳಿಸ್ಯಾರ. ಪರಿಚಯ ಪ್ರೀತಿಯಾಗಿ ಆ ಪ್ರೀತಿ ನಿನ್ನ ಬದುಕನ್ನು ಹಾಳು ಮಾಡುತ್ತೆ ಅಂದ ಮೇಲೆ ನಂದು ಒಂದು ಮಾತು ನಡೆಸಿಕೊಡು, ನೀನು ಏನು ಮಾಡೋದು ಬೇಕಾಗಿಲ್ಲ, ಹೋಗು. ನಿನ್ನ ತಂದೆ ತಾಯಿ 9 ತಿಂಗಳ ಹೊಟ್ಟೆಯೊಳಗೆ ಇಟ್ಟುಕೊಂಡು ಹೊರಗೆ ಬಂದ ಮೇಲೆ ಹೆಣ್ಣು ಹುಟ್ಟಿದ್ರನ ಹುಣ್ಣು ಅನ್ನುವಂಥ ಈ ಸಮಾಜದೊಳಗೆ ನಿನ್ನ ಮ್ಯಾಲೆ ನಂಬಿಕೆ ಇಟ್ಟುಕೊಂಡು ಕಲಿಯಾಕ ನಿನ್ನ ಹೊರಗೆ ಕಳಿಸ್ಯಾರ ಅಂದ ಮೇಲೆ
ಎಲ್ಲೋ ಪರಿಚಯ ಆಗಿರುವಂಥ ಆ ಹುಡುಗ ಅವನಿನ್ನ ಹೆಂಗೆ ನೋಡ್ಕೊತಾನ ಬಿಡ್ತಾನೋ ಗೊತ್ತಿಲ್ಲ. ಅವನು ಬಿಟ್ಟರೆ ನಿನಗೆ ಬದುಕಕ್ಕಾಗವಲ್ದಂತೀಯಲ್ಲ. 3 ತಿಂಗಳ ಪರಿಚಯ ದೊಡ್ಡದು. ನಿನ್ನ 18 ವರ್ಷ ಸಾಕಿ ಹಾಸ್ಟೆಲ್ಲಿಗೆ ಕಳಿಸಿ 3 ತಿಂಗಳು ನಿನ್ನ ಬಿಟ್ಟು ನಿನ್ನ ತಂದೆ ತಾಯಿಗಳು ಒಂದು ದಿವಸ ಉಣ್ತಾರ, ಒಂದು ದಿವಸ ಉಣ್ಣಂಗಿಲ್ಲ. ವಿಚಾರ ಮಾಡಬೇಕಲ್ಲ. ಹೋಗು, ನಿನ್ನ ತಂದೆ ತಾಯಿಗಳ ಹತ್ರ ಹೋಗಿ ಬಂದ ಮೇಲೆ ನಿನ್ನ ನಿರ್ಣಯವನ್ನು ನೀನು ತಗೋ ಅಂತ ಹೇಳಿ ನಾ ಹೇಳಿ ಬಂದ ಮೇಲೆ ಆ ತಾಯಿ ಆ ಹೆಣ್ಣು ಮಗು ತನ್ನ ಮನೆಗೆ ಹೋತಂತ್ರೆ. ಹೋದ ಮೇಲೆ ತಂದೆ ತಾಯಿಗಳು ಅಲ್ಲಿ ಕುಂತಿದ್ರಂತ. ಅವರ ಅಪ್ಪನ ಕಾಲನ್ನು ಚಾಚಿಸಿ ಆ ಅಪ್ಪನ ನಾ ಹೇಳಿದ್ದೆ ಅವಳಿಗೆ, ನೀನು ನಿನ್ನ ತಂದೆ ತಾಯಿಗಳ ಹತ್ರ ಹೋದ ಮೇಲೆ ಅಲ್ಲೇ ನಿಂತ್ಕೊಂಡು ನನಗೆ ಅಲ್ಲಿ ಆಗಿರುವಂಥ ಘಟನೆಯ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿದೆ. ಆವಾಗ ಆ ಹೆಣ್ಣು ಮಗಳು ಮನೆಗೆ ಹೋದ್ಲಂತ. ಮನೆಗೆ ಹೋಗಿ ಅಲ್ಲಿ ನಡೆದಿರುವಂಥ ಘಟನೆ ಇದು. ಮನೆಗೆ ಹೋಗಿ ಅಪ್ಪ ದುಡಿದು ಬಂದಿದ್ದ, ಕಾಲಿಗೆ ರೊಜ್ಜು ಹತ್ತಿತ್ತು, ಹಿಂಬಡೆಲ್ಲ ಸೀಳಿತ್ತು, ನೋವು. ದುಡಿದು ರಟ್ಟಿ ಎಲ್ಲ ಹೆಂಗಾಗಿತ್ತು ಅಂತಂದ್ರೆ ಒಂದು ಥರ ಜಟ್ಟಿ ಕಲ್ಲಾದಂಗಾಗಿತ್ತು. ಕೈ ಒಳಗಡೆ ತೆಗೆದು ನೋಡಿದ್ರ ಸುಮ್ಮನೆ ಒಂದೊಂದು ದೇಶದ ನಕಾಶೆಗಳು ಕಂಡಂಗ ಆ ಕೈ ಒಳಗಡೆ ದಡ್ಡ ಬಿದ್ದಿತ್ತು. ಅಪ್ಪನ ಕೈಯನ್ನು ಸವರಿದ್ಲಂತೆ. ಆ ಅಪ್ಪನ ಕೈ ಹೇಳ್ತಿತ್ತಂತ, ಮಗಳ ನಿನ್ನ ಜೀವನವನ್ನ ಇಷ್ಟು ತರಬೇಕಾಗಿತ್ತು ಅಂತಂದ್ರ ಈ ಕೈ ಏನೇನು ಕೆಲಸ ಮಾಡೈತಿ ಆ ಭಗವಂತನಿಗೆ ಗೊತ್ತು ಅಂತ ಆ ಕೈ ಹೇಳ್ತಿತ್ತಂತೆ. ಆ ಅಪ್ಪನ ಮಡಿಲಿನೊಳಗೆ ಮಲಗಬೇಕು ಅನ್ನುವಂಥ ಆ ಮಗಳು ಒಂದು ಕ್ಷಣ ಕಣ್ಣೀರು ಹಂಗ ಧಳ ಇಳ್ಯಾಕತ್ತಿದ್ದು ಅಂತ. ಹರಿದಿರುವಂಥ ದೋತ್ರ, ಅಪ್ಪ ಹಾಕೊಂಡಿದ್ನಲ್ಲ ದೋತ್ರ ಹರಿದಿತ್ತು. 30 ಕಡೆ ಗಂಟು ಹಾಕಿದ್ದ ಅಪ್ಪ. ಎಷ್ಟು? 30 ಕಡೆ ಗಂಟು ಹಾಕಿದ್ದ. ಆ ಗಂಟನ್ನು ಒಂದು ಸಾರಿ ಸವರಿ ಅಪ್ಪನ ತೊಡೆ ಮೇಲೆ ಮಲಗಿದ್ಲಂತ ಮಗಳು. ಮಲಗದಾಗ ಅಪ್ಪನ ತೊಡೆಯ ಆ ಭಾಗದ ಕೆಳಗಡೆ ಚರ್ಮ ದುಡಿದಿದ್ದಕ್ಕಾಗಿ ಹಿಂಡಿ ಹೋಗಿತ್ತಂತ. ಅಪ್ಪ ಅಮ್ಮನನ್ನ ನೆನೆಸ್ಕೊಂಡಿರ್ತಕ್ಕಂಥ ಮಗಳು ತದೇಕ ಚಿತ್ತದೊಳಗ ನಿದ್ರೆಗೆ ಜಾರಿದ್ಲು. ನಿದ್ರೆಗೆ ಜಾರದಂಥ ಸಂದರ್ಭದೊಳಗೆ ಎದ್ಲಂತೆ. ಎಚ್ಚರವಾದಾಗ ಆ ಮನಸ್ಸು ಅರಳಿತ್ತಂತ. ದಡ ಅವ್ರ ಅವನ ಹತ್ರ ಹೋದ್ಲಂತ. ಅವ್ರ ಅವನ ಹತ್ರ ಹೋಗಿ ಅವ್ರ ಅವನ ಕೈ ಹಿಡ್ಕೊಂಡು ಪಡಸಾಲೆಯಾಗ ಕರ್ಕೊಂಡು ಬಂದು, ಯವ್ವಾ ಏನು ಮಾಡಾಕತ್ತಿ? ಏನಿಲ್ವಾ, ನೀ ಬರ್ತಿ ಅನ್ನೋ ಖುಷಿಯೊಳಗೆ ನಿನಗೆ ಚಲೋ ರೊಟ್ಟಿ ಮಾಡಾಕತ್ತೀನಿ, ಚಪಾತಿ ಮಾಡಾಕತ್ತೀನಿ. ಮತ್ತು ನೀನು ಹೊಳ್ಳಿ ಹೋದಿ ಅಂದ್ರೆ ನಿಂಗೆ ಚುಮ್ಮರಿ ಅವಲಕ್ಕಿ ಡಾನಿ ಚಕ್ಲಿ ಮಾಡಿ ಕೊಡ್ಬೇಕಲ್ಲ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿನಿ ಅಂತೆ. ಅವು ಅಂದಾಗ ಆ ಮಗಳಿಗೆ ದುಃಖ ಈ ಅರ್ಬಿ ತಗೊಂಡು ಪಟ ಒಗದಾಗ ಹಿಂಡದಾಗ ಹೆಂಗೆ ಆಕಿತ್ತಲ್ಲ ಹಂಗೆ ಅವಳ ಮನಸ್ಸು ಹಿಂಡದಂಗೆ ಆಗಾಕತ್ತಿತ್ತಂತ. ಯಾವಾಗ ಆ ತಾಯಿಯ ತೊಡೆ ಮೇಲೆ ಮತ್ತೆ ಮಲಗಿದ್ಲಂತ. ಮಲಗಿ 1 ತಾಸು ಎಚ್ಚರ ಆದ ಮೇಲೆ ಸೀದಾ ಮತ್ತ ಹಾಸ್ಟೆಲಿಗೆ ಬಂದು ನನ್ನ ಭೇಟಿ ಆದಾಗ ಆ ಹೆಣ್ಣು ಮಗಳ ಬಾಯಿಯಲ್ಲಿ ಬಂದ ಮಾತು ಏನು ಅಂತಂದರೆ, ಗುರುಗಳೇ ಇವತ್ತು ನನ್ನ ಕಣ್ಣನ್ನು ತರಿಸ್ತ್ರಿ, ಗುರುಗಳೇ ಇವತ್ತು ನನ್ನ ತಪ್ಪನ್ನು ನನ್ನ ಅರಿವಿಗೆ ತಗೊಂಡು ಬಂದ್ರಿ. ನನಗಾಗಿ ನನ್ನ ತಂದೆ ತಾಯಿಗಳು ಪಡುವಂಥ ಆ ಕಷ್ಟ ಇದೆಯಲ್ಲ, ಆ ಕಷ್ಟ ಹೇಗಿತ್ತು ಅಂತಂದರೆ 3 ತಿಂಗಳ ಬರೀ ಅವನ ಪ್ರೀತಿಯನ್ನು ನಾನು ಕಂಡಿದ್ದೆ. 100 ವರ್ಷ ನನ್ನ ಪ್ರೀತಿ ಹೆಂಗನ್ನುವಂಥದ್ದನ್ನು ನನ್ನ ತಂದೆಯ ತೊಡೆ ಮೇಲೆ, ನನ್ನ ತಾಯಿ ತೊಡೆ ಮೇಲೆ ಕುಂತಾಗ ನನಗೆ ಗೊತ್ತಾತು. ಆ ತಾಯಿ ತಂದೆ ಪ್ರೀತಿಗಿಂತ ಈ ಪ್ರೀತಿ, ಮಾಯೆಯ ಪ್ರೀತಿ ಯಾವುದು ದೊಡ್ಡದಲ್ಲ.